ಇನ್ನು ಬಾಂಗ್ಲಾದೇಶದಲ್ಲಿ ದಂಗೆಗಳು ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ. ಸಡನ್ನಾಗಿ ಅಲ್ಲಿ ದಂಗೆ ಅಂದರೆ ಈ ಒಂದು 2-3 ತಿಂಗಳಿಂದಲೇ ಶುರುವಾಗಿತ್ತು. ಪ್ರಧಾನಮಂತ್ರಿಗಳ ಮನೆಗೆ ನುಗ್ಗಿಬಿಟ್ರು, ಅರಮನೆಗೆ ನುಗ್ಗಿಬಿಟ್ರು. ಅಲ್ಲಿ ಬಿರಿಯಾನಿ ಮಾಡಿಟ್ಟಿದ್ರು. ಬಿರಿಯಾನಿನ ಫುಲ್ ತಿಂದಿದ್ದು. ಆಮೇಲೆ ಅದನ್ನು ವಿಡಿಯೋ ಮಾಡಿಬಿಟ್ಟು ಸೆಲ್ಫಿ ಹಾಕ್ಬಿಟ್ಟು ಹಾಕ್ತಾಯಿದ್ದಾರೆ. ಆಮೇಲೆ ಅಕ್ವೇರಿಯಂನಲ್ಲಿ ಮೀನಿತ್ತಲ್ಲ, ಅದನ್ನೊಬ್ಬ ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಬೀದಿಯಲ್ಲಿ ಬೆಂಕಿ ಇಟ್ಟು ಸರ್ವನಾಶ ಮಾಡ್ತಾಯಿದ್ದಾರೆ. ಈಗ ಅಲ್ಲಿಯ ಪ್ರಧಾನಿ ನಮ್ಮ ಭಾರತಕ್ಕೆ ಬಂದಿದ್ದಾರೆ. ಬಹುಶಃ ಭಾರತ ಅವರನ್ನು ಇಟ್ಕೊಳ್ಳೋದು ಡೌಟ್ ಇದೆ. ಯಾಕೆಂತಂದರೆ ಅಲ್ಲಿ ಹಿಂದೂ ದೇಗುಲಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾಳೆ ಒಂದು ವೇಳೆ ಅಲ್ಲಿ ಈಗ ಶೇಖ್ ಹಸೀನಾ ಇವರು ಖಲೀದಾ ಜಿಯಾ ಅಂತ ಮತ್ತೊಬ್ಬರು ಪ್ರಧಾನಮಂತ್ರಿಗಳಾಗಿದ್ದವರು ಇದ್ದಾರೆ. ಅವರನ್ನೀಗ ಅಲ್ಲಿ ಜೈಲಿಂದ ಬಿಡುಗಡೆ ಮಾಡಿದೆ. ಈ ಖಲೀದಾ ಜಿಯಾ ಇದ್ದಾರಲ್ಲ, ಖಲೀದಾ ಜಿಯಾಗೆ ಪಾಕಿಸ್ತಾನ ಸಪೋರ್ಟ್ ಇದೆ. ಅವರು ಯಾವತ್ತೂ ಕೂಡ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ನಿರತರಾಗಿರ್ತಾರೆ. ಶೇಖ್ ಹಸೀನಾ ಹಾಗಲ್ಲ. ಶೇಖ್ ಹಸೀನಾ ನಮ್ಮ ಜೊತೆ ಫ್ರೆಂಡ್ಶಿಪ್ಪಲ್ಲಿರುವಂಥವ್ರು, ಭಾರತದ ಜೊತೆ ಫ್ರೆಂಡ್ಶಿಪ್ಪಲ್ಲಿರುವಂಥವ್ರು. ಮೊನ್ನೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಅವರು ಬಂದಿದ್ದರು. ಇಲ್ಲಿ ನೋಡಿ, ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಭಾರತಕ್ಕೆ ಬಂದಿದ್ದಾರೆ. ಇಲ್ಲಿಂದ ಲಂಡನ್ಗೇನೋ ಹೋಗುವಂಥ ಸಾಧ್ಯತೆ ಇದೆ. ಭಾರತದಲ್ಲಿ ಅವರನ್ನು ಉಳಿಸ್ಕೊಳ್ಳೋದು ಸ್ವಲ್ಪ ಡೌಟ್ ಇದೆ. ಯಾಕೆಂದರೆ ಅವರನ್ನು ಉಳಿಸಿಕೊಂಡರೆ ನೆಕ್ಸ್ಟ್ ಅಲ್ಲಿ ಬರುವಂಥ ಬಾಂಗ್ಲಾದೇಶದಲ್ಲಿ ಬರುವಂಥ ಸರ್ಕಾರ ಇದೆಯಲ್ಲ, ನಮ್ಮ ವಿರುದ್ಧ ಅಂದರೆ ಭಯ ಗಿಯ ಅಂತಲ್ಲ, ನೆರೆಕರೆ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಅಂತೇಳಿ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕ್ಷಣ ಕ್ಷಣಕ್ಕೂ ಭುಗಿಲೇಳುತ್ತಿದೆ ಆಕ್ರೋಶದ ಕಿಚ್ಚು. ದೇಗುಲಗಳ ಮೇಲೆ ದಾಳಿ, ಮೂರ್ತಿಗಳು ಧ್ವಂಸ. ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಮುಂದುವರೆದಿದೆ. ಪ್ರತಿಭಟನಾಕಾರರು ಬೀದಿಯಲ್ಲಿ ಸಿಕ್ಕ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಇಡುತ್ತಿದ್ದಾರೆ. ಶೇಖ್ ಹಸೀನಾ ರಾಜೀನಾಮೆ ನೀಡಿ ದೇಶ ಬಿಟ್ಟು ಓಡಿ ಹೋದ್ರೂ ಗಲಭೆ ಮಾತ್ರ ಕಮ್ಮಿ ಆಗ್ತಿಲ್ಲ. ಇತ್ತ ಮೆಹರ್ಪುರದಲ್ಲಿರೋ ಇಸ್ಕಾನ್ ದೇಗುಲಕ್ಕೆ ಬೆಂಕಿ ಇಟ್ಟ ಪುಂಡರು ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ್ದಾರೆ. ಬಾಂಗ್ಲಾದೇಶದ ದಂಗೆ ಕಾವೇರಿದ್ದು ಲಕ್ಷಾಂತರ ಜನರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೇನೆ ನಡೆಸಿದ ಗುಂಡಿನ ದಾಳಿಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ. ಹಸೀನಾಗೆ ಲಂಡನ್ಗೆ ಹೋಗಲು ಸಿಗದ ಅನುಮತಿ. ಮೋದಿ ಸರ್ಕಾರದಿಂದ ಸರ್ವಪಕ್ಷಗಳ ಸಭೆ. ಸದ್ಯ ಭಾರತದಲ್ಲಿ ಆಶ್ರಯ ಪಡೆದಿರುವ ಮಾಜಿ ಪ್ರಧಾನಿ ಇಂಗ್ಲೆಂಡ್ನ ಲಂಡನ್ಗೆ ಹೋಗಲು ಇನ್ನೂ ಅನುಮತಿ ಪಡೆದಿಲ್ಲ. ಅದರಿಂದ ಗಾಜಿಯಾಬಾದ್ನ ಹಿಂಡನ್ ಏರ್ಬೇಸ್ನಲ್ಲಿ ಭಾರಿ ಭದ್ರತೆ ನೀಡಲಾಗಿದೆ. ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರಿ ಆತಂಕ ಎದುರಾಗಿದ್ದು, ಅಲ್ಲಿ 20,000ಕ್ಕೂ ಹೆಚ್ಚು ಭಾರತೀಯರು ವಾಸವಿದ್ದಾರೆ. ಅದರಿಂದ ಈ ಹಿಂಸಾಚಾರದ ಬಗ್ಗೆ ಕೇಂದ್ರ ಸರ್ಕಾರ ಸರ್ವಪಕ್ಷಗಳ ಮೀಟಿಂಗ್ ಕರೆದಿದ್ದು, ಸರ್ಕಾರದ ನಿರ್ಧಾರಕ್ಕೆ ಬೆಂಬಲ ಅಂತ ವಿಪಕ್ಷಗಳು ಹೇಳಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ರೀತಿಯಾದ ಅಭಿವೃದ್ಧಿ ಪಡಿಸಿಲ್ಲ ಅಂತಂದ್ರೆ ಅದನ್ನ ಮತ್ತೊಮ್ಮೆ ಡಿನೋಟಿಫಿಕೇಶನ್ ಮಾಡಬಹುದಾ ನೋಡಿ ಅಂತ ಹೇಳಿ ಒಂದು ಪತ್ರವನ್ನ ಕೊಟ್ಟಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಅಲ್ಲಿ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ನಡೆದರ ಕಾರಣಕ್ಕಾಗಿ ಈಗ ಅಧಿಕಾರಿಗಳು ಆ ಒಂದು ಜಮೀನೆಲ್ಲ ಡಿನೋಟಿಫಿಕೇಶನ್ ಮಾಡಿ ಅವ್ರಿಗೆ ಮತ್ತೆ ವಾಪಸ್ಸನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಎಷ್ಟು ಬರುತ್ತೆ, ಅಥವಾ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಪ್ರಭಾವವನ್ನು ಬೆಳೆಸಿದ್ದಾರೆ, ಇದು ಯಾವುದು ಕೂಡ ದಾಖಲಾತಿಗಳಿಲ್ಲ. ವಿನೋದ್, ಈಗ ಆ ಜಾಗವನ್ನ ಸ್ವತಃ ಅದರ ಮಾಲೀಕರಿಗೆ ಕೊಟ್ಟಿದ್ದಾರಾ ಅಥವಾ ಬೇರೆಯವ್ರಿಗೆ ಕೊಟ್ಟಿದ್ದಾರಾ? ಈಗ ಅದೇ ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ವೀರಪ್ಪ ಅಂತೇಳಿ ಈಗ ಸಿದ್ದರಾಮಯ್ಯ ಕೃಷ್ಣ ಆರೋಪ ಮಾಡ್ತಾ ಇರುವಂತದ್ದು, ಆ ಭೂಮಿಯ ಮಾಲೀಕ ಅವರೆಲ್ಲ ಬೇರೆಯವರಿಗೆ, ಇವರ ಗೊತ್ತಿರೋ ಅಂದ್ರೆ ಡಿ ಸಾಲುಡಿಗೆ ಸೇರಿದಂತಹ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಆ ಒಂದು ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 29 ವರ್ಷಗಳ ಹಿಂದೆ ಅದನ್ನ 19 ವರ್ಷಗಳ ಹಿಂದೆ ಅದನ್ನು ನೋಟಿಫೈ ಮಾಡಿರ್ತಾರೆ. 29 ವರ್ಷಗಳ ನಂತರ ಮತ್ತೆ ಅದನ್ನು ಡಿನೋಟಿಫೈ ಮಾಡಿ ಅವರಿಗೆ ವಾಪಸ್ ಕೊಟ್ಟಿರ್ತಾರೆ. ಅಲ್ಲಿ ಆಶ್ರಯ ಮನೆಗಳ ನಿರ್ಮಾಣ ಮಾಡಬೇಕು ಅಂತೇಳಿ ನೋಟಿಫೈ ಮಾಡಿರ್ತಾರೆ. ಸೊ 29 ವರ್ಷಗಳ ಕಾಲ ನೋಟಿಫೈ ಆಶ್ರಯ ಮನೆಗಳ ನಿರ್ಮಾಣ ಆಗಿಲ್ಲ ಅಂತಂದರೆ ಅಲ್ಲಿ ಮತ್ತೇನು ಮಾಡೋಕ್ಕಾಗತ್ತೆ? ಅವರೇನು ಕೇಳಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನಗೆ ದೊಡ್ಡ ಮಟ್ಟದಲ್ಲಿ ಗೊತ್ತಿಲ್ಲ ಇನ್ನೇನಾಗುತ್ತೆ ಅಂತೇಳಿ. ಆದರೆ
ಪ್ರಾಥಮಿಕ ಹಂತದಲ್ಲಿ ನೋಡುವಾಗ 29 ವರ್ಷ ಇನ್ನು ಏನು ಮಾಡಿಲ್ಲ ಅಂದರೆ ವಾಪಸ್ ಅವ್ರು ಕೇಳಿದ್ರೆ ಕೊಡೋದ್ರಲ್ಲಿ ತಪ್ಪೇನಿದೆ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ಬೋದು. ಆದರೆ ಅದರಲ್ಲಿ ಏನಾದರೂ ಕಿಕ್ ಬ್ಯಾಕ್ ಇದೆಯಾ, ಏನಾದರೂ ಲಾಭದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮಾಡಿಕೊಟ್ರ, ಅದನ್ನು ಕಾದು ನೋಡಬೇಕಾಗಿದೆ. ಈ ಪ್ರಾಸಿಕ್ಯೂಷನ್ ತಲೆ ಕೆಡಿಸ್ಕೋಬೇಡಿ. ಇದರ ಬಗ್ಗೆ ವಿಚಾರಣೆಗೆ ಅನುಮತಿ ಕೊಡೋದು ರಾಜ್ಯಪಾಲರು ಮೊನ್ನೆ ಕೊಡಬೇಕಾಗಿತ್ತು. ಡೆಲ್ಲಿಯಲ್ಲಿದ್ದರು, ಡೆಲ್ಲಿಯಿಂದ ಬಂದಿದ್ದಾರೆ. ಬಂದ ತಕ್ಷಣ ಈ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಅದೇನಪ್ಪ ಅಂತಂದರೆ, ಏನು ಟಿ ಜೆ ಅಬ್ರಾಹಂ ಒಂದು ದೂರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ, ಅದನ್ನು ಮೂಲೆಗೆ ಬಿಸಾಕ್ಬಿಡಿ, ಅಂದರೆ ಅದನ್ನು ತಿರಸ್ಕಾರ ಮಾಡಿಬಿಡಿ ಅಂತೇಳಿ. ತಿರಸ್ಕಾರ ಮಾಡ್ತಾರಾ ಇಲ್ವಾ ಅಂಥೇಳಿ ಈಗ ರಾಜ್ಯಪಾಲರು ನಿರ್ಧಾರ ಮಾಡಬೇಕು. ರಾಜ್ಯಪಾಲರು ಬಂದು ಎಲ್ಲರ ಹತ್ರ ಮಾತಾಡ್ತಾ ಇದ್ದಾರಂತೆ. ಅಂದರೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ಗಳೆಲ್ಲ ಇರ್ತಾರಲ್ಲ, ಲಾಯರ್ಗಳು, ಅವ್ರ ಹತ್ರ ಎಲ್ಲ ಹೆಂಗೆ ಇದನ್ನು ಕೊಡ್ಬೋದಾ ಕೊಡಬಾರ್ದಾ ಹಿಂಗೆ ಅಂತೇಳಿ. ಸೊ ಹಾಗಾಗಿ ಕೊಟ್ಟರೆ ಏನಾಗುತ್ತೆ, ಕೊಡದಿದ್ರೆ ಏನಾಗುತ್ತೆ. ಕೊಡದಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಕೊಟ್ಟರೆ ಏನಾದರೂ ಒಂದು ಕಿರಿಕಿರಿ ಆಗೇ ಆಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಟೆನ್ಷನಲ್ಲಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಮೂಡ ಬಿಕ್ಕಟ್ಟು, ಕಾಂಗ್ರೆಸ್ ಸರ್ಕಾರಕ್ಕೆ ಇಕ್ಕಟ್ಟು. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್. ಸಾಲು ಹಗರಣಗಳಲ್ಲಿ ಸಿಲುಕಿರೋ ಕಾಂಗ್ರೆಸ್ ಸರ್ಕಾರ ದಿಕ್ಕೆ ತೋಚದೆ ಕಂಗಾಲಾಗಿದೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಕಾನೂನು ತಜ್ಞರ ಜೊತೆ ಸಿಎಂ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಇತ್ತ ಸಿದ್ದರಾಮಯ್ಯ ಕಾನೂನು ತಜ್ಞರ ಮೊರೆ ಹೋದ್ರೆ, ಅತ್ತ ರಾಜ್ಯಪಾಲರು ಸರಣಿ ಸಭೆ ನಡೆಸಿ ಪ್ರಾಸಿಕ್ಯೂಷನ್ಗೆ ಕೊಡೋದೋ ಅಥವಾ ಇತರೆ ತನಿಖಾ ಸಂಸ್ಥೆಗಳಿಗೆ ಕೊಡೋದೋ ಅಂತ ಚರ್ಚೆ ನಡೆಸುತ್ತಿದ್ದಾರೆ. ಮೂಡ ಹಗರಣ ಕುರಿತು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ 70 ದಾಖಲೆಗಳನ್ನು ನೀಡಿದೆ. ಸಿಎಂ ಪರವಾಗಿ ಕಾನೂನು ಹೋರಾಟ ಮಾಡೋದಕ್ಕೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಎಂ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ. ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಕಾಂಗ್ರೆಸ್ ಮುಂದಿನ ನಡೆ ಏನು ಅಂತ ನೋಡೋದಾದ್ರೆ, ಸಿಎಂಗೆ ಹೈ ಪವರ್. ಮೂಡ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಾನೂನು ಹೋರಾಟಕ್ಕೆ ಸನ್ನದ್ಧವಾಗಿದೆ. ಯಾವುದೇ ತನಿಖೆ ನಡೆದರೂ ತಪ್ಪು ನಡೆದಿದ್ದೆಲ್ಲಿ ಅಂತ ಪ್ರಶ್ನೆ ಮಾಡೋದಕ್ಕೆ ಸಿದ್ಧತೆ. ರಾಜ್ಯಪಾಲರು ವರ್ಸಸ್ ಸಿಎಂ ನಡುವಿನ ಸಮರ ಅಲ್ಲ, ರಾಜ್ಯಪಾಲರು ವರ್ಸಸ್ ಸರ್ಕಾರದ ಮಧ್ಯೆ ಜಟಾಪಟಿ. ಹೈಕೋರ್ಟ್ನಲ್ಲಿ ಆಗದೇ ಇದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗೆ ಮನವಿ ಮಾಡುವ ಸಾಧ್ಯತೆ ಇದೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ದೆಹಲಿಯಂತೆ ಹೋರಾಟ ನಡೆಸಬಹುದು. ಚಿದಂಬರಂ, ಅಭಿಷೇಕ್ ಮನು ಸಿಂಘ್ವಿ ಜೊತೆಗೂ ಚರ್ಚಿಸಲಾಗಿದೆ. ರಾಜ್ಯಪಾಲರ ನಡೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪಣ ತೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಕುತಂತ್ರದ ಜೊತೆ ರಾಜ್ಯಪಾಲರ ವಿರುದ್ಧ ರಾಜಕೀಯ ಮತ್ತು ಕಾನೂನಾತ್ಮಕ ಹೋರಾಟ ಮುಂದುವರಿಸೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟಿ.ಜೆ. ಅಬ್ರಹಾಂ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಮೂಡ ಕಮಿಷನರ್ ರಘುನಂದನ್ ಭೇಟಿ ಮಾಡಿರೋದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.